ಸಬ್ಸಿಡಿ ಸಹಕಾರಿ ಮತ್ತು ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ ಸಭೆಗೆ ಆಗಮಿಸಿರ್ತಕ್ಕಂಥ ಎಲ್ಲರೂ ಕೂಡ ನಮಸ್ಕರಿಸುತ್ತಾ ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮ ಈ ಬ್ಯಾಂಕಿನ ಅಧ್ಯಕ್ಷರಾಗಿರ್ತಕ್ಕಂಥ ಗಿಂಗಣ್ಣವರೇ, ಅದೇ ರೀತಿ ನಮ್ಮ ಹಳೆಯರು ಈ ಬ್ಯಾಂಕ್ಗೆ ತುಂಬಾ ನಮ್ಮೆಲ್ಲ ಮಾರ್ಗದರ್ಶಕರಾಗಿರ್ತಕ್ಕಂಥ ಉದ್ನೂರ್ ಸಿನಣ್ಣವರೇ, ಅದೇ ರೀತಿ ಹಿಂದಿನ ಅಧ್ಯಕ್ಷರು ಹಾಲಿ ಸದಸ್ಯರಾಗಿರ್ತಕ್ಕಂಥ ರಾಜೇಂದ್ರಣ್ಣವರೇ, ಸತೀಶ್ ಅಣ್ಣವರೇ, ವಿಶ್ವನಾಥ್ ರೆಡ್ಡಿ ಅವರೇ, ಜಿಲ್ಲಾ ಬ್ಯಾಂಕ್ ವ್ಯವಸ್ಥಾಪಕರಾಗಿರ್ತಕ್ಕಂಥ ಸುರೇಶ್ ಅವರೇ, ಅಶೋಕ್ ಅವರೇ, ಶ್ರೀರಾಮಣ್ಣ ಅವರೇ, ಎಲ್ಲ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲರೂ ಕೂಡ, ಎಲ್ಲ ಸದಸ್ಯರು ಕೂಡ, ಹಾಗೆ ವೇದಿಕೆ ಮುಂಭಾಗದಲ್ಲಿ ಇರ್ತಕ್ಕಂಥ ನಮ್ಮ ಎಲ್ಲ ಬ್ಯಾಂಕಿನ ಷೇರುದಾರರಿಗೆ, ರೈತಾಪಿ ವರ್ಗದವರಿಗೆ ನಮಸ್ಕರಿಸುತ್ತಾ, ಈಗಾಗಲೇ ಬಹಳಷ್ಟು ಚರ್ಚೆಗಳನ್ನ ಇತರರುಗಳು ನಮ್ಮ ಹಿರಿಯರು ಹೇಳಿದ್ದಾರೆ. ರಾಜೇಂದ್ರಣ್ಣವರಾಗಿರ್ಬೋದು, ಉತ್ನೂರ್ ಚಿನ್ನಣ್ಣವರಾಗಿರ್ಬೋದು, ಎಲ್ಲ ಕೂಡ ಈ ಸಭೆ ನಡವಳಿಕೆಯನ್ನು ನಡೆಸಿ ಓದಿ ತಿಳಿಸಿದ್ದಾರೆ ನಮ್ಗೆಲ್ಲ ಕೂಡ. ನಾನು ಒಂದು ವಿಚಾರವನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ತಾವೆಲ್ಲ ಕೂಡ ಹಲವು ಸ್ನೇಹಿತರು ನನಗೆ ಫೋನ್ ಮಾಡ್ತೀರಾ, ನಮ್ಗೆ ಲೋನ್ ಬೇಕು, ನಮ್ಗೆ ಲೋನ್ ಕೊಡಿಸ್ಬೇಕು, ನಮ್ಗೆ ಶೇರ್ ಕಟ್ಟಬೇಕು ಅಂತ. ಶೇರು ನಮ್ಗೆ ಕೇಳಿದವ್ರನ್ನೆಲ್ಲ ಕೂಡ ಕಟ್ಸಿದೀವಿ ಬ್ಯಾಂಕಲ್ಲಿ. ಮುಂದಿನ ದಿನಗಳಲ್ಲಿ ಈ ತರ ರಾಜಕೀಯ ಮುಂದಿನ 5 ವರ್ಷಕ್ಕೆ ನೋಡ್ಕೊಳ್ಳೋಣ. ಶೇರ್ ಎಲ್ಲರೂ ಕಟ್ಟಕ್ಕಂತ ಅಧಿಕಾರ ಈ ಬ್ಯಾಂಕ್ ಯಾರ್ಯಾರು ಜಮೀನಿದೆ ಅವ್ರಿಗೆಲ್ಲ ಕೂಡ ಇದೆ. ಈ ವಾಹಿನಿ ಮುಖಾಂತರ ತಿಳಿಸೋದ್ರೆ ತಾವೆಲ್ಲ ಕೂಡ ಶೇರ್ ಕಟ್ಟಬಹುದು. ತಮ್ಮ ಜಮೀನ್ ಇದೆಯಾ, ಜಮೀನು ಕೋಪರೇಟಿವ್ ಆಕ್ಟ್ ಏನಿದೆ ಅದ್ರ ಮುಖಾಂತರ ತಾವೆಲ್ಲ ಕೂಡ ಶೇರ್ ಕಟ್ಟಬಹುದು. ಇದನ್ನ ತಾವೆಲ್ಲ ಕೂಡ ಗಮನದಲ್ಲಿ ಇಟ್ಕೊಬೇಕು. ಮತ್ತೆ ಇನ್ನೊಂದು ವಿಚಾರವನ್ನು ಹೇಳಿಕ್ಕೆ ಇಷ್ಟಪಡ್ತೀನಿ. ನಮ್ಮ ಬ್ಯಾಂಕು 7,91,00,000 ರೈತರಿಗೆ ಲೋನ್ ಆಗಿ ನೀಡಿದ್ದು, ಅದ್ರಲ್ಲಿ ನಮ್ಗೆ ವಸೂಲಿ ಆಗಿರೋದು 3,96,00,000 ಮಾತ್ರ. ಇನ್ನು 3,95,00,000 ವಸೂಲಿ ಆಗಿಲ್ಲ. 50% ಮಾತ್ರ ವಸೂಲಿ ಆಗಿರ್ತಕ್ಕಂಥದ್ದು. ಕೋಪರೇಟಿವ್ ಆಕ್ಟ್ ಅಲ್ಲಿ ನಬಾರ್ಡ್ ಇಂದ ಬರ್ಬೇಕಾದ್ರೆ ನಮ್ಗೆಲ್ಲ ಕೂಡ ಅಮೌಂಟ್ ತಾವೆಲ್ಲ ಕೂಡ 75% ಮೇಲೆ ಕಟ್ಟಿದ್ರೆ ಮಾತ್ರ ಆಗ್ತದೆ. ತಾವೆಲ್ಲ ಕೂಡ ಕೇಳ್ತಾ ಇದ್ದೀವಿ ಇಷ್ಟೊತ್ತು ಕೂಡ ಡೈರೆಕ್ಟ್ ಹೋಗ್ಬೇಕು, ಸಿಬ್ಬಂದಿ ಹೋಗ್ಬೇಕು ಅಂತ. ಈ ಬ್ಯಾಂಕ್ ಡೈರೆಕ್ಟ್ ಇಲ್ಲ, ಇಲ್ಲಿ ಇರ್ತಕ್ಕಂಥ ಸಿಬ್ಬಂದಿ ಇಲ್ಲ ಕೂಡ ರೈತರು ಈ ಬ್ಯಾಂಕ್ ಅಂತ ಕೂಡ ಹೇಳಿಕ್ಕೆ ಇಷ್ಟಪಡ್ತೀವಿ. ಯಾಕೆ ತಾವೆಲ್ಲ ಕೂಡ ಗಮನದಲ್ಲಿ ಇಟ್ಕೊಬೇಕು. ನಮ್ಮನ್ನು ಕೇಳೋರಲ್ಲ, ರೈತರು ತಮ್ಮೂರಲ್ಲಿ ಯಾರ್ಯಾರು ಲೋನ್ ಕಟ್ಟಿಲ್ಲ ಅವ್ರನ್ನೆಲ್ಲ ಕೇಳಿ, ನೀವು ಕೂಡ ಕೇಳಕ್ ಅಧಿಕಾರ ಇದೆ. ಈ ಬ್ಯಾಂಕ್ ನಮ್ಮ ಆತ್ಮ ಆಸ್ತಿ ಅಲ್ಲ, ತಮ್ದೆಲ್ಲ ಕೂಡ ರೈತರದ್ದು ಕೂಡ. ಈ ಬ್ಯಾಂಕ್ ಇರ್ತಕ್ಕಂಥದ್ದು ರೈತರಿಗೋಸ್ಕರ. ರೈತರು ಕೇವಲ 3% ಕಟ್ಟಬೇಕಾಗಿತ್ತು ವಾರ್ಷಿಕಕ್ಕೆ ಬಡ್ಡಿ, 9% ಕೊಡ್ತಕ್ಕಂಥದ್ದು ಸರ್ಕಾರ. ಇದು ಕೂಡ ಗಮನದಲ್ಲಿ ಇಟ್ಕೊಬೇಕು. 6 ತಿಂಗಳಿಗೊಮ್ಮೆ ತಾವೆಲ್ಲ ಕೂಡ ತಂದು ಸರಿಯಾಗಿ ಕಟ್ಟಿದ್ರೆ 3% ಮಾತ್ರ ನೀವು ಕಟ್ಟಬೇಕು. 9% ಕಟ್ಟತಕ್ಕಂಥದ್ದು ಸರ್ಕಾರ. ಸರ್ಕಾರ ಬಡ ರೈತರಿಗೆ ಒಂದು ಬೆಳೆ ಮಾಡಲಿಕ್ಕೆ, ಒಂದು ಟ್ರ್ಯಾಕ್ಟರ್ ತಗೊಳ್ಳಿಕ್ಕೆ, ಒಂದು ಉಳುವ ಮನೆ ಕಟ್ಟಕ್ಕೆ ಎಲ್ಲ ಕೂಡ ಸ್ಕೀಮ್ಗಳು, ಕೋಳಿ ಫಾರಂ ಹಾಕ್ಲಿಕ್ಕೆ ಕೊಟ್ಟಿದೆ. ಇಲ್ಲಿ ಕೇಳಿ ನಮ್ ಕೊಡೋರು ನಮ್ ಕೊಡೋರು ಅಂತ ಎಲ್ರಿಗೂ ಕೊಡ್ತದೆ. ಇಲ್ಲಿ ಕೂಡ ಅಷ್ಟೇ, SC ST ಗೆ ಎಷ್ಟು ಕೊಡ್ಬೇಕು, ಟ್ರ್ಯಾಕ್ಟರ್ಗೆ ಎಷ್ಟು ಕೊಡ್ಬೇಕು, ಉಳುವ ಮನೆಗೆ ಎಷ್ಟು ಕೊಡ್ಬೇಕು, ಕೋಳಿ ಫಾರಂಗೆ ಎಷ್ಟು ಕೊಡ್ಬೇಕು ಅಂತಕ್ಕಂಥದ್ದನ್ನ ಡಿಟೇಲ್ಡ್ ಆಗಿ ಆಗ್ತಲ್ಲೇ ಇರ್ತಾರೆ. ಅವೆಲ್ಲ ಕೂಡ ಇಲ್ಲಿ ಕ್ವಶನ್ಸ್ ಮಾಡ್ತಕ್ಕಂಥದ್ದು ಇಲ್ಲೇನು ಕೇಳೋದಿಲ್ಲ. ನಾಳೆ ಕೂಡ ಸೋಮವಾರ ನೀವು ಬ್ಯಾಂಕ್ ಬಂದ್ರೆ ನಮ್ಮ ಸಿಬ್ಬಂದಿ ಅವರು ತಮ್ಗೆಲ್ಲ ಕೂಡ ಏನು ಕೋಪರೇಟಿವ್ ಆಗ್ತಿದೆ ಅಂತ ತಿಳಿಸ್ತಾರೆ. ಈ ಬ್ಯಾಂಕ್ ನಿನ್ನೆ ಮೊನ್ನೆ ಸ್ಥಾಪನೆ ಆಗಿರೋದಲ್ಲ. 14ನೇ ತಾರೀಕು 12ನೇ ತಿಂಗಳು 1945, ಸುಮಾರು 85 ವರ್ಷ ಸ್ಥಾಪನೆ ಆಗಿರ್ತಕ್ಕಂಥ ಬ್ಯಾಂಕ್ ಇದು. ಹಲವಾರು ಮಹನೀಯರು, ಮಹಾನುಭಾವರು ಈ ಬ್ಯಾಂಕ್ ನ ಅಧ್ಯಕ್ಷರಾಗಿದ್ದಾರೆ, ಡೈರೆಕ್ಟರ್ಸ್ ಆಗಿದ್ದಾರೆ. ಅವರೆಲ್ಲ ಕೂಡ ನಾವು ಈ ದಿನ ಬ್ಯಾಂಕ್ ನಡೆಸಬೇಕು, ಮುಂದಿನ ದಿನದಲ್ಲಿ ಬ್ಯಾಂಕ್ ಉಳಿಬೇಕು ಅಂದ್ರೆ ಕೂಡ ನಮ್ಮೆಲ್ಲ ರೈತರು ಕೂಡ ಇದರ ಮುಖಾಂತರ ನಾನು ಮನವಿ ಮಾಡಿಕೊಳ್ಳೋದು, ತಮ್ಮನ್ನೆಲ್ಲ ಕಡೆ ಮನವಿ ಮಾಡಿಕೊಳ್ಳೋದು, ತಾವೆಲ್ಲ ಯಾರ್ಯಾರು ಲೋನ್ ಕಟ್ಟಿಲ್ಲ ಅವರೆಲ್ಲ ಕೂಡ ಮರುಪಾವತಿ ಮಾಡಬೇಕು ಈ ಸೆಪ್ಟೆಂಬರ್ 31ರೊಳಗೆ ಅಂತ ಕೂಡ ಹೇಳ್ತೀನಿ. ಈಗ ತಾನೇ ಹೇಳಿದ್ರು ಎಲ್ಲರೂ ಕೂಡ ಸ್ಥಿತಿವಂತರೇ ಅಂತ. ಸ್ಥಿತಿವಂತರೇ ಅಂದ್ರೆ ಆರ್ಥಿಕವಾಗಿ ಸ್ಥಿತಿವಂತರು ಅಂತ ಹೇಳಿಲ್ಲ, ಉತ್ತರಿಸೋಣ. ಸ್ಥಿತಿವಂತರು ಬುದ್ಧಿ ಇರ್ತಕ್ಕಂಥವ್ರು, ಬುದ್ಧಿ ಇರ್ತಕ್ಕಂಥವರೆಲ್ಲ ಶ್ರೀಮಂತರಾಗ್ಬೇಕು ಅಂತ ಹೇಳಿಲ್ಲ. ಯಾರೇ ಕೊಟ್ಟರು ಕೂಡ ಇಲ್ಲಿ ಶ್ರೀಮಂತಕ್ಕೆ ನೋಡಿದ್ರೆ ಬ್ಯಾಂಕ್ ಲೋನ್ ಯಾರಿಗೂ ಕೊಡಲ್ಲ. ಲೋನ್ ಯಾರಿಗೆ ಕೊಡೋದು? ಜಮೀನ್ ಇರ್ಬೇಕು. ಅವ್ರು ಏನ್ ಮಾಡ್ತಾನೆ ಮುಂದಿನ ದಿನಗಳಲ್ಲಿ ಈ ದುಡ್ಡು ತಗೊಂಡೋಗಿ ಅವನ ಜಮೀನಿಗೆ ಬೋಲ್ಡ್ರೆ ಹಾಕೋತಾನ, ಕೋಳಿ ಫಾರಂ ಹಾಕ್ತಾನ. ಇದರಲ್ಲಿ ಕೂಡ ಒಂದೇ ಸಲ ಅವ್ರು ದುಡ್ಡು ಕೊಡಲ್ಲ. ಹಂತವಾಗಿ ಅವ್ರು ಏನ್ ಕೆಲಸ ಮಾಡ್ತಾರೆ? 5 ಲಕ್ಷ ಲೋನ್ ಕೊಡ್ತಾ ಇದೀವಾ, ಫಸ್ಟ್ 1 ಲಕ್ಷ ರಿಲೀಸ್ ಮಾಡ್ತಾರೆ. ತದನಂತರ ಮತ್ತೆ ಆ ಕೆಲಸ ಎಷ್ಟಾಗಿದೆ ಅಂತ ಅವ್ರು ಇನ್ಸ್ಪೆಕ್ಷನ್ ಮಾಡಿ ಇಲ್ಲಿನ ನಮ್ ಬ್ಯಾಂಕ್ ಸಿಬ್ಬಂದಿ ಕೊಡ್ತಕ್ಕಂಥದ್ದು. ತಾವೆಲ್ಲ ಕೂಡ ಗಮನದಲ್ಲಿ ಇಟ್ಕೊಬೇಕಾಗ್ತದೆ. ನಮ್ದು ಲೋನ್ ಬಂದಿಲ್ಲ ಅಂತ ಬೇಜಾರು ಪಡ್ಕೊಂಡ್ಬೇಡ್ರಿ. 50% ಆಗಿರೋದ್ರಿಂದ ಈ ಸರಿ 75 ಲಕ್ಷ ಮಾತ್ರ ಬಂದಿರೋದು. ದೇವನಹಳ್ಳಿ ಹತ್ರ ಒಂದು ಬ್ಯಾಂಕ್ ಅಲ್ಲಿ 5 ಕೋಟಿ ಬಂದಿದೆ. ಅವ್ರು ಎಷ್ಟು ಡಿಮ್ಯಾಂಡ್ ಕೂಡ ಅಷ್ಟು ಕೊಟ್ಟು 5 ಕೋಟಿ ಬಂದು ಈ ತಾಲೂಕಿನ ಎಷ್ಟು ಜನ ರೈತರು ಕೊಡ್ಬೇಕು? ಇಲ್ಲಿ ಬಂದಿರ್ತಕ್ಕಂಥ ಸದಸ್ಯರಾಗಿರ್ಲಿ, ಇಲ್ಲಿ ಅಧ್ಯಕ್ಷರಾಗಿ ಪಾಪ
ಅಧ್ಯಕ್ಷರು ಬೆಂಗಳೂರಿಂದ ಬಂದು ನಾನೇ ಖುದ್ದು ಮಾಡಿದ್ದೀನಿ. ಹಲವಾರು ಜನಕ್ಕೆ ಫೋನ್ ಮಾಡ್ತಾ ಇರ್ತಾರೆ, ಏನ ಕೊಟ್ಟಂಡ ಲೋನು ಮಮ್ಮಿ ಯಜಮಾನ್ లేదా ಲೋನ್ ಕಟ್ಮನ್ చెప్పಮ್ಮ ಅಪ್ಪುಂಡಾರು ಇಟ್ಲಂತ ಪಾಪ ಖುದ್ದಾಗಿ ಅವರೇ ಫೋನ್ ಮಾಡಿ ನಮ್ಮ ಮುತ್ತೂರು ಸಿಂಗಣ್ಣ ಆಗಿರ್ಬೋದು, ಯಾವಾಗ್ಲೂ ಕೂಡ ಅವರೇ ಖುದ್ದು ಫೋನ್ ಮಾಡಿ ಅದನ್ನ ಪರಿಷ್ಕಾರ ಏನ್ ಮಾಡ್ಬೇಕು, ಯಾವ ರೀತಿ ಮಾಡ್ಬೇಕು ಅಂತಕ್ಕಂಥದ್ದು, ಒಂದು ಬ್ಯಾಂಕ್ ನಡೆಸಬೇಕು ಅಂತ ನಿಟ್ಟಿನಲ್ಲಿ ಪ್ರತಿಯೊಂದು ವಿಚಾರಕ್ಕೂ ಕೂಡ ಬ್ಯಾಂಕ್ ನಲ್ಲಿ ಒಂದು 10 ರೂಪಾಯಿ ಎಕ್ಸ್ಟ್ರಾ ಖರ್ಚಾದ್ರು ಕೂಡ ಗಲಾಟೆ ಮಾಡ್ತಾ ಇರ್ತಾರೆ ನಮ್ಮ ಮುತ್ತೂರು ಸಿಂಗಣ್ಣ. ಈ ವಯಸ್ಸಿನಲ್ಲಿ ಕೂಡ ಬಂದು ಈ ಬ್ಯಾಂಕ್ ಉಳಿಬೇಕು, ಈ ಬ್ಯಾಂಕ್ ನಡೆಸಬೇಕು, ಮುಂದಿನ ದಿನದಲ್ಲಿ 85 ವರ್ಷ ಆಗಿದೆ, ಈ ಬ್ಯಾಂಕ್ ಹಿಂಗೆ ಇರಬೇಕು. ಹಲವು ಬ್ಯಾಂಕುಗಳು ಕೂಡ ಸರಿಯಾಗಿ ಟ್ರಾನ್ಸಾಕ್ಷನ್ ಇಲ್ದಿರೋ ಕೂಡ ಕರ್ನಾಟಕ ರಾಜ್ಯದಲ್ಲೇ ಕೂಡ ಬ್ಯಾಂಕುಗಳು ಕೂಡ ಕ್ಯಾನ್ಸಲ್ ಆಗೋದು, ಬ್ಯಾಂಕ್ ನಿರ್ನಾಮ ಆಗಿದೆ. ಅದನ್ನೆಲ್ಲ ನಮ್ಮ ಈ ಬ್ಯಾಂಕ್ ಉಳಿಸ್ಕೊಬೇಕು ನಾವೆಲ್ಲರೂ ಕೂಡ, ತಮ್ಮೆಲ್ಲರ ಜವಾಬ್ದಾರಿ ಕೂಡ ಆಗಿರ್ತಾರೆ ಅಂತ ಕೂಡ ಈ ಸಂದರ್ಭದಲ್ಲಿ ನಾನು ತಿಳಿಸ್ತಾ, ನನಗೆ ಈ ಮಾತನ್ನ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟು ತಮ್ಗೆಲ್ಲರೂ ಕೂಡ ಧನ್ಯವಾದ ತಿಳಿಸ್ತಾ ನಾನು ಈ ಮಾತನ್ನು ಮುಗಿಸ್ತಾ